राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा, गुरु साक्षात परब्रह्मा तस्मै श्री गुरुवे नमः। गुरु साक्षात परब्रह्मा तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ಜಯ ರಘುವೀರ ಸಮರ್ಥ, पार्वती पदे शिवर महादेव महाराज की जय। जय जय राम कृष्ण हरे, जय जय राम कृष्ण जय जय राम कृष्ण हरे, जय जय राम कृष्ण हरे, जय जय राम कृष्ण हरे, जय जय राम कृष्ण हरे। बोला पुंडरी संत माया पाप कृपावंत, तुम्ही संत माया पाप कृपावंत, कायमी पथेत घेते वाढो, अवतार तू माधराया कारणा, अवतार तू माधराया कारण, उद्धराय जन महादोषी, वाढवाय सुख भक्ती भाव धर्म, वाढवाय सुख भक्ती भाव धर्म, बोलाचार नाम विठोबाचे, अवतार तू माधराया कारणा, अवतार तू माधराया कारणा, उद्धराय जन महादोषे, तुम्ही जागी संत जाना, अवतार तू माधराया कारणा, अवतार तू माधराया कारणा, उद्धराय जन महादोषे,
बैठो बार कुमार, बैठो बार कुमार, बार कुमार, जय जय बार कुमार, जय तो बार कुमार, जय तो बार कुमार, बोला कुंडली गवसा श्री ज्ञानदेव राजा। तुम्ही संत माय बाप कृपावंत, कायमी पतित कीर्तिवाणू, अवतार तुम्हा धराया कारण, उद्धराया जन महादोषी, ठोपार कुमाये, जय जय ठोपार कुमाये, जय जय ठोपार कुमाये, बोला कुंडली श्री ज्ञानदेव तुका राजा दिला श्री ಶ್ರೀರಾಮ್. ದಯಮಾಡಿ ಗುರುಬಂಧು ಒಳಗೆ ಬರ್ರಿ, ಜಾಗ ಖಾಲಿ ಅದರಿ. ದಯಮಾಡಿ ಎಲ್ಲ ಗುರುಬಂಧು ಒಳಗೆ ಬರ್ರಿ, ಜಾಗದಲ್ಲಿ ಸಾಕಷ್ಟು ಖಾಲಿ ಅದರಿ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ಇಂಥ ಒಂದು ಮಹಾನ್ ಕ್ಷೇತ್ರದಲ್ಲಿ ನಾವು ನೀವುಗಳೆಲ್ಲ ಜಗಜ್ಯೋತಿ ಬಸವಣ್ಣವರ ಒಂದು ನೆನಪಿಗಾಗಿ ಈ ಸಪ್ತಾಹದ ಒಂದು ಕಾರ್ಯಕ್ರಮದಲ್ಲಿ ಕೂಡೆವು. ಪ್ರಥಮ ದಿನ ಕೂಡಿದಂಥ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಸೇರ್ಸಾಷ್ಟಾಂಗ ನಮಸ್ಕಾರ. ಜಗದ್ಗುರು ತುಕೋಬ್ಬಾರಾಯರು ಅವರು ಸಾಮಾನ್ಯ ಸಂತರಲ್ಲ, ಜಗದ್ಗುರು ಅನಿಸ್ಕೊಂಡಂಥ ತುಕೋಬ್ಬಾರಾಯರೇ ಅಂತಾರ, ತುಮಿ ಸಂತ ಮಾಯ ಬಾಪ ಕೃಪಾವಂತ, ಕಾಯಮಿ ಪತಿತ ಕೀರ್ತಿವಾಣು. ನನ್ನಂಥ ಪತಿತ ನಿಮ್ಮ ಕೀರ್ತಿಯನ್ನು ಏನಂತ ನಾನು ವರ್ಣನ ಮಾಡಲಿ ಅಂತಾರೆ. ಯಾರು? ತುಕೋಬ್ಬಾರಾಯರು. ಯಾಕಂದ್ರೆ ನೀವು ಸಾಮಾನ್ಯರಲ್ಲ, ಜಗತ್ತಿನ ತಂದೆ ತಾಯಿಗಳು. ತುಮಿ ಸಂತ ಮಾಯ ಬಾಪ ಕೃಪಾವಂತ. ಇಂಥ ಮಹಾನ್ ಸಂತರ ಒಂದು ಕೃಪೆಯಿಂದ ನಾವು ನೀವುಗಳೆಲ್ಲ ಇವತ್ತಿಲ್ಲಿ ಕೂಡೆವು. ಸಮರ್ಥರು ಮಹಾನ್ ಸಂತರವರು. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ, ದೇಹ ಕಷ್ಟವಿತಿ ಪರೋಪಕಾರೇ. ಆ ಸಂತರ ವಿಭೂತಿ ಅಂದ್ರೆ ಹೆಂಗದ ಅಂದ್ರೆ, ಜಗತ್ತಿನ ಜೀವಿಗಳ ಕಲ್ಯಾಣವನ್ನು ಮಾಡೋದೇ ಅವರ ಒಂದು ವಿಭೂತಿ ಅದ. ಪ್ರತಿಯೊಬ್ಬ ಜೀವಿನೂ ಪರಮಾನಂದವನ್ನು ಉಣ್ಲಿ, ಪ್ರತಿಯೊಬ್ಬ ಜೀವಿನೂ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದಲಿ, ಪ್ರತಿಯೊಬ್ಬ ಜೀವಿಯು ನಿತ್ಯ ಆನಂದವನ್ನು ಅನುಭವಿಸಲಿ ಅನ್ನುವಂಥ ಮಹಾನ್ ಒಂದು ಏನಪ್ಪ ಅಂದ್ರೆ ಕಳಕಳಿಯಿಂದ ಮಹಾತ್ಮರು ತಮ್ಮ ದೇಹಕ್ಕಾಗುವಂಥ ಕಷ್ಟವನ್ನು ಲೆಕ್ಕ ಹಾಕಲಾರ್ದ, ತಮಗಾಗುವಂಥ ಯಾವ ಪೀಡೆಯನ್ನು ಏನಪ್ಪ ಅಂದ್ರೆ ತಮ್ಮ ಗಣನೆಗೆ ತರಲಾರ್ದ, ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ, ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಂಥ ಆ ಮಹಾತ್ಮರು ತುಕೋಬ್ಬಾರಾಯರಂತಾರ, ಅವತಾರ ತುಮಾಧರಾಯ ಕಾರಣ, ಉದ್ಧರಾಯ ಜನ ಮಹಾದೋಷಿ. ಮಹಾನ್ ಸಂತ ಶಿರೋಮಣಿಗಳೇ, ನೀವು ಯಾಕೆ ಅವತಾರ ತೊಟ್ಕೊಂಡು ಬಂದಿರಿ ಅಂತಂದ್ರೆ, ಈ ಭೂಮಿಗೆ ನೀವು ಯಾಕೆ ಅವತಾರ ತೊಟ್ಕೊಂಡು ಬಂದ್ರಿ? ಶರೀರ ಧಾರಣ ಮಾಡ್ಕೊಂಡು ಯಾಕೆ ಬಂದ್ರಿ? ಸಗುಣ ರೂಪವನ್ನು ಧಾರಣ ಮಾಡ್ಕೊಂಡು ಇಲ್ಲಿ ಯಾಕೆ ಬಂದ್ರಿ ಅಂದ್ರೆ, ಉದ್ಧರಾಯ ಜನ ಮಹಾದೋಷಿ,
ಮಹಾದೋಷಿಗಳಾದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನೀವು ಬಂದಿರಿ. ಇದು ಅರ್ಥ ಯಾರಿಗಾಗ್ಯದಲ್ಲ ಅವರಿಗೆ ಪರಮಾರ್ಥ ಲಘುನೇ ಅವಗತ ಆಗ್ತದೆ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಹೋ ಅಂತ ಮಹಾನ್ ಸಂತರು ಅವತಾರ ತಗೊಂಡು ನಮ್ಮ ಮನೆ ತನಕ ಬಂದರು. ನಮ್ಮ ಮನೆ ತನಕ ಇಂಥ ಒಂದು ಅದ್ಭುತವಾದ ಪಂಥವನ್ನು ತಗೊಂಡು ಬಂದರು. ನಮಗೆ ಕಲ್ಪನೆ ಆಗಲ್ತಾಗಿದೆ. ಯಾಕಂದ್ರೆ ಈ ಪಂಥ ಸಾಮಾನ್ಯ ಇಲ್ಲ. ಸದ್ಯೋಗ ಪಂಥೇ ಘರಿಯಾಣಿಯೇಲೆ ಅಂಗೇ ಚ ಮಾತೆ ಪರಬ್ರಹ್ಮ ಕೇಲೆ ಪ್ರಬೋದಿತಾತೋ ಶ್ರಮ ಪಾರಸಾಲ ವಿಸರು ಕಸಾಮಿ. ಸಮರ್ಥ ರಾಮದಾಸ್ ಮಹಾರಾಜರು ಕರ್ನಾಟಕದೊಳಗೆ ಅಂತಾರ, ಇಂಥ ಅಮೂಲ್ಯವಾದಂಥ ಪಂಥ, ಅದ್ಭುತವಾದ ಪಂಥ, ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವಂಥ ಪಂಥ ಇದು. ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವಂಥ ಪಂಥ. ನಿರಾಕಾರ ನಿರ್ಗುಣ ಪರಬ್ರಹ್ಮನ ಪರಮಾನಂದದ ಅನುಭೂತಿಯನ್ನು ಪ್ರತಿಯೊಬ್ಬರು ಉಣ್ಲಿ ಅನ್ನುವಂಥ ಅಂಥ ಒಂದು ಮಹಾನ್ ಒಂದು ಏನಪ್ಪ ಅಂದ್ರೆ ಕಳಕಳಿ ಇಟ್ಟುಕೊಂಡಂಥ ಪಂಥ. ಅಂಥ ಪಂಥ ನಮ್ಮ ಮನೆ ತನಕ ತಗೊಂಡು ಬಂದರು. ಅದರೊಳಗೆ ಎಂಥ ಒಂದು ಗ್ರಂಥ ನಮ್ಮ ಕೈಯಾಗಿ ಇಟ್ಟುಬಿಟ್ರು ಅಂದ್ರೆ, ಗ್ರಂಥ ರಾಜ ಅನಿಸ್ಕೊಂಡ ಗ್ರಂಥ ಇಟ್ಟರು ನಮ್ಮ ಕೈಯಾಗ. ಮಹಾರಾಜರು ಈ ಪಂಥದೊಳಗೆ ಎಂಥ ಗ್ರಂಥ ಕೊಟ್ಟರು? ಗ್ರಂಥ ರಾಜ ಪ್ರಸಿದ್ಧ. ವಿಷಯಿ ದಶಕೀಚ ಅನುಭವ ಜೋ ಪಾಹೆ ನಿತ್ಯ ನೇಮೆ ವಿವರಿತ ಸ್ವಯಂ ಬ್ರಹ್ಮಚಿ ಹೋಯೆ ಅಪಾರ ಪುಣ್ಯಘಾಟಿ ತರಿ ಶ್ರವಣ ಲಾಹೆ ಕಲ್ಯಾಣ ಲೇಖಕಾಚಿ ಭಾವೇ ಗರ್ಭವುದು. ನೋಡ್ರಿ, ಕಲ್ಯಾಣ ಲೇಖ ಬರ್ಕೊಂಡಂತ ಬರುವಂಥ ಕಲ್ಯಾಣ ಸ್ವಾಮಿ ಅಂತಾರ, ತನ್ನ ಭಾವ ತುಂಬಿ ಅಂತಾರ. ಎಂಥ ಗ್ರಂಥಪ್ಪ ಇದು. ಸ್ವಯಂ ಬ್ರಹ್ಮಚಿ ಹೋಯೆ, ಇದು ನಮ್ಮನ್ನು ಬ್ರಹ್ಮನನ್ನಾಗಿಯೇ ಮಾಡಿಬಿಡ್ತದ. ನಿರ್ಗುಣ ನಿರಾಕಾರ ನಿರ್ವಿಕಾರ ಪರಬ್ರಹ್ಮನ ಒಂದು ಸ್ಥಿತಿಯನ್ನು ನಮಗೆ ಅನುಭವ ತಂದು ಕೊಡ್ತದಲ್ಲ. ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯಮಿ ಪಂಚಕಿ. ಆಧ್ಯಾತ್ಮದೊಳಗೆ ಕೇವಲ ಸದ್ಗುರುಗಳಿಂದ ಅನುಗ್ರಹರಾದ ಮಾತ್ರಕ್ಕೆ ಮುಗಿಲಿಲ್ಲ ಅಂತಾರವ್ರು. ಮನೋಣಿ ಸದ್ಗುರು ಕರಾವೆ ಸತ್ಸಂಗ ಶೋಧನದರಾವೆ ತತ್ವ ವಿಚಾರ ವಿವರಾವೆ ಅಂತರ್ಯಾಮಿ. ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಸತ್ಸಂಗಕ್ಕೆ ಹೋಗ್ರಿ, ಸತ್ ವಿಚಾರಗಳನ್ನು ಚಿಂತನೆ ಮಾಡ್ರಿ, ಶ್ರವಣ ಮಾಡ್ರಿ. ಅಂತ ಶ್ರವಣ ಮಾಡುವಂಥ ಅವಕಾಶನೂ ನಮ್ಮ ಮಹಾರಾಜರು ನಮಗೆ ತಂದು ಕೊಟ್ರಲ್ಲ. ವರ್ಷದ 27 ಸರಿ ಶ್ರವಣ ಮಾಡ್ರಿ ಅಂತ ಅವರು. ಯಾಕಂದ್ರೆ ಜೇಥೇ ಸಾರಾಸಾರ ವಿಚಾರ ತೇಥೇ ಹೋಯ ಜಗದುದ್ಧಾರ ಅಂತ ಸಮರ್ಥ ದಾಸೋಹನ್ಯಾಗ ಏನು ಹೇಳ್ತಾರ, ಎಲ್ಲಿ ಸಾರಾಸಾರ ವಿಚಾರ ನಡೀತದ ಅಲ್ಲಿ ಮಾತ್ರ ಜಗತ್ತಿನ ಉದ್ಧಾರ ಆಗ್ತದೆ. ಅಂತ ಸಾರಾಸಾರ ವಿಚಾರ ಮಾಡುವಂತಹ ಅವಕಾಶ ನಮಗೆ ಈ ಸಪ್ತಾಹದ ಮುಖೇನ ಸಿಗ್ಲಿಕ್ಕತ್ತದಲ್ಲ. ನಾವೆಲ್ಲರೂ ಎಂಥ ಭಾಗ್ಯವಂತರು ವಿಚಾರ ಮಾಡಿ. ಟೊಬ್ಬಾರ ಕುಮಾಯೇ ಓ ಸಾಧಕ ಶ್ರವಣ ಮಾಡುವುದು ಬಹಳದ. ಯಾವ ಸಾಧಕನಿಗೆ ಶ್ರವಣ ಮಾಡುವುದು ಬಹಳದ ಅಂತನ್ನುವಂಥದ್ದು ಎಲ್ಲಿ ತನಕ ಗೊತ್ತಾಗುವುದಿಲ್ಲ ಅಲ್ಲಿ ತನಕ ಅವ ಪರಮಾರ್ಥಕ್ಕೆ ಅಧಿಕಾರಿನೇ ಆಗುದಿಲ್ಲ. ಟೊಬ್ಬಾರ ಕುಮಾಯೇ ಹೋ ಸಮರ್ಥರಂತಾರ ನವವಿಧ ಭಕ್ತಿ ಆಣಿ ಜ್ಞಾನ. ಇವತ್ತಿನ ದಾಸೋಹದ ಗ್ರಂಥದ ಮೊದಲನೇ ಸಮಾಸನಾಗ ಅಂತಾರ ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾತೆ ಲಕ್ಷಣ ಬಹುದಾ ಆಧ್ಯಾತ್ಮ ನಿರೂಪಣ ನಿರೂಪಿಲೆ. ಏನೇನು ಹೇಳ್ಯಾರ ನೋಡ್ರಿ. ನವವಿಧ ಭಕ್ತಿಗಳ ಬಗ್ಗೆ ಹೇಳಿನಂತಾರ ಅವರು. ನವವಿಧ ಭಕ್ತಿ ಆಣಿ ಜ್ಞಾನ, ಜ್ಞಾನದ ಬಗ್ಗೆ ಹೇಳ್ಯಾರ. ಬಹುದಾ ಜ್ಞಾನ ಹೇಳ್ಯಾರ, ಮುಂದೆ ಶುದ್ಧ ಜ್ಞಾನ ಹೇಳ್ಯಾರ. ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ, ವೈರಾಗ್ಯದ ಲಕ್ಷಣ ಹೇಳ್ಯಾರ. ಯಾಕಂದ್ರೆ ನಾವೆಲ್ಲರೂ ಏನು ನಮಗೇನು ಒಂದು 3 ದಿವಸನಾಗ ಒಂದು ವಿರಕ್ತಿ ಪ್ರಾಪ್ತ ಆಗ್ತದಲ್ಲ, ಇದು ಖರೆ ವಿರಕ್ತಿ ಅಲ್ಲಿದು. ಇಲ್ಲಿ ಕೂತಾಗ ಏನು ನಮ್ಮ ಮನಸ್ಸಿಗೆ ಅನ್ನಿಸ್ತದಲ್ಲ, ಸಾಕಪ್ಪ ಏನು ಆನಂದದ, ಇನ್ನು ಸಂಸಾರ ಬೇಡ ಏನೂ ಬೇಡ ಅಂತ ಅಕಸ್ಮಾತ್ ಒಂದು ವೇಳೆ ಒಬ್ಬ ಸಾಧಕಗೆ ಅನ್ನಿಸ್ತಿತ್ತಂದ್ರೆ ಅದು ಕ್ಷಣಿಕ ವೈರಾಗ್ಯ ಹೊರತಾಗಿ ವಿವೇಕಯುಕ್ತ ವೈರಾಗ್ಯ ಅಲ್ಲ. ವಿಚಾರ ಮಾಡಿಕೊಂಡು ವೈರಾಗ್ಯ ಅಲ್ಲದು. ಸುಮ್ಮನೆ ಏನಪ್ಪ ಅಂದ್ರೆ ಇಲ್ಲಿ ಕೂತಾಗ ಹಂಗೆ ಅನ್ನಿಸ್ತದೆ. ಮತ್ತಿದನ್ನು ಬಿಟ್ಟು ಕೂಡಲೇ ನಿರೂಪಣಿ ಹೇ ಸದ್ಬುದ್ಧಿ ಹೋತಿ ಸ್ಥಳತ್ಯಾಗ ಹೋತಾ ಸವೇಚಿ ಜಾತಿ ಕಾಯ ಕರೂರೇ ಕ್ರಿಯಾ ಘಡೇನ
ತುಜವಿನ ರಾಮ ಮಜ ಕಂಠವೀನ. ಸಮರ್ಥ ಅಂತಾರ ಇಲ್ಲಷ್ಟೇ ವಿರಕ್ತಿ. ಅದಕ್ಕಂತಾರ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ. ವೈರಾಗ್ಯದ ಒಂದು ಲಕ್ಷಣ ಹೆಂಗದಪ್ಪ ಅಂದ್ರೆ ಎದುರಿಗಿದ್ರು ಸಹಿತ ಥೂ ಅಂತ ತಗೊಳ್ಬೇಕು, ಅದು ವೈರಾಗ್ಯ ಅಂತಾರ. ಇಲ್ಲ ಅಂತೇಳಿ ಅಭಾವ ವೈರಾಗ್ಯ ಅಂತ. ಅಂದ್ರೆ ಇಲ್ಲ ಅಂದ ಕೂಡಲೇ ಏನ್ರಿ ನೀವು ಕಾರ್ನ್ಯಾಗ ಬರೋದಿಲ್ಲ, ಕಾರಾಗೀರ ಹತ್ತುದಿಲ್ಲ, ತಗೋದು ಕೋತನೇ ಇಲ್ಲ ಮತ್ತು ಹತ್ತುದಿಲ್ಲ ಅಂತಂತೇಳಿ ವೈರಾಗ್ಯ ಪ್ರಕಟ ಮಾಡೋದು ಏನು ದೊಡ್ಡಗಾದ. ಚಲೋ ಚಲೋ ಏನ್ರಿ ಎಲ್ಲರೂ ಎಂಥ ಡ್ರೆಸ್ ಹಾಕೋತಾರೆ ನೀವು, ನನಗೆ ಅರಿವಿ ಗಿರಿವಿ ಹಾಕೋದು ಇದು ಈ ಥರ ಒಟ್ಟ ನನಗೆ ಇದನ್ನೇ ಇಲ್ಲ, ತಗೋಕೆ ಕೂತಿಲ್ಲ. ಹಿಂಗೆ ಇರ್ಲಾರ್ದಕ್ಕೆ ವೈರಾಗ್ಯ ಪ್ರಕಟ ಮಾಡೋರು ಸಾಕಷ್ಟು ಮಂದಿ ಸಿಗ್ತಾರೆ. ಇದ್ರೂ ಸಹಿತ ವೈರಾಗ್ಯ ಬರಬೇಕಲ್ಲ. ನಮ್ಮ ಮಹಾರಾಜ ಲಕ್ಷ್ಮೀ ಗುಡಿಗೆ ಅಂತಲ್ಲಿ ಕೊಲಿಯೊಳಗೆ ಹೋಗೋತ್ನಾಗ 8ನೇ ಕಡೆ ಲಕ್ಷ ಓದೋದಕ್ಕೆ 1 ತಿಂಗಳು ಉಪವಾಸ ಇದ್ರು. ಇದಕ್ಕಂತಾರೆ ವೈರಾಗ್ಯ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಹೋ ತಗೊಂಡಿಲ್ಲ, 8ನೇ ತಗೊಂಡಾರ ಅಂದ್ರೆ ಏನು ತಗೊಂಡಿಲ್ಲ, ಬರೇ ಲಕ್ಷ ಕಡೆ ಹೋತು. ಒಂದು ಕ್ಷಣ ನಿಂತರು ನೋಡು, ಇಡು ಮುಂದೆ ಇಡು ಹೆಜ್ಜೆ ನಿಂತರು, ಒಂದು ಕಡೆ ಆ ಕಡೆ 8ನೇ ಬಿದ್ದದಲ್ಲ ಅಂತ ಇಷ್ಟು ಅಂದರು. ಇಷ್ಟು ಅಂದದ್ದಕ್ಕೆ ಅನುತಾಪ ಆಗಿಬಿಡ್ತವ್ರಿಗೆ. ಇಷ್ಟೆಲ್ಲ 700 ಕುಲಕರ್ಣಿಕೆ ಬಿಟ್ಟು ಬಂದಂತ ನನಗೆ ಈ 8ನೇ ನಾನು ನಿಂದ್ರಿಸಿ ಬಿಡ್ತಲ್ಲ ಅಥು ಅಂತಂದ್ರು. ಡೋಣಿ ಒಳಗೆ ತೊಡವಲ್ ಸತ್ತಾಕ್ ಹೋಗುವಂತಾಗ ಡೋಣಿ ಒಳಗೆ ಕಾಲು ಸಿಕ್ಕದ್ದಕ್ಕೆ ಅವ್ವ ಅಂತೇಳಿ ಬಾಯಿಲೆ ಬಂದದ್ದಕ್ಕೆ ಥೂ ಅಂದ್ರೆ ಅವರು. ತಂದೆ ತಾಯಿ ಬಂಧು ಬಳಗ ಸರ್ವಸ್ವನು ನನ್ನ ಗುರುನಾಥಿದ್ದಾಗ ಇನ್ನ ಅವ್ವ ಅಂತ ನೆನೆಸ್ತಂದ್ರೆ ಇದನ್ನ ತೊಗೊಂಡು ಏನು ಬೆಂಕಿ ಹಚ್ಚುದು ಅಂತ. ಅದ್ರ ಸಂಬಂಧ ತಿಂಗಳು ಉಪವಾಸ ಮಾಡಿದ್ರು. ಇದಕ್ಕೆ ವೈರಾಗ್ಯ ಅಂತಾರ. ಎಲ್ಲ ಇದ್ದು ಸಹಿತ ವಲ್ಯ ಅನ್ನಬೇಕು. ನಾ ಏನು ವಲ್ಯ ಗುರು ಶಿವಾಯ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ಅದು ಒಂದೇ ದೊಡ್ಡದು. ನಾ ಏನು ವಲ್ಯ ನೀರಲ್ಲ, ನಾ ಏನು ವಲ್ಯ ಗೋರು ಧ್ಯಾನ ಭಕ್ತಿ ಕೊಡು. ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು, ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು. ಆನಿ ಚರ್ಮ ಪೊತ್ತಂತಾತನ ಮನಸ್ಸಿಗೆ ಬರುವುದು. ನಾ ಏನು ವಲ್ಯ ಅದು ಒಂದೇ ದೊಡ್ಡದು, ಅದು ಒಂದೇ ಏನು ಜ್ಞಾನ ಮತ್ತು ಭಕ್ತಿ. ಸದ್ಗುರುವಿನ ಮೇಲೆ ಅಖಂಡ ಭಕ್ತಿ, ಆಮೇಲೆ ಸದ್ಗುರುವಿನ ನಿಜವಾದ ಸ್ವರೂಪದ ಜ್ಞಾನ. ಇವ್ಯಾರು ಕೊಟ್ಬಿಡು ಉಳುಕಿದ್ದೇನು ವಲ್ಯ ಅಂಥೇಳಿ ಅಂತಾರಂದ್ರೆ ಹಂಗೆ ನಮ್ಮ ಭಾವ ಆಗಬೇಕು. ಏನು ವಲ್ಯ ಅನಿಸ್ಬೇಕು, ನಮ್ಗೆ ಯಾವುದೂ ಬ್ಯಾಡ ಅನ್ನಿಸ್ಬೇಕು. ಇದಕ್ಕೆ ಈ ಒಂದು ವೈರಾಗ್ಯ ಬೋಲಿಲೆ ವೈರಾಗ್ಯಾತೆ ಲಕ್ಷಣ. ಅದಕ್ಕೆ ಅಂಥ ವೈರಾಗ್ಯದ ಲಕ್ಷಣ ಹೇಳ್ತೀನಿ. ಮುಂದಂತರ ಅವರು ಬಹುದಾಧ್ಯಾತ್ಮ ನಿರೂಪಿಲೆ. ಈ ಗ್ರಂಥದಾಗ ಬಹಳಷ್ಟು ಆಧ್ಯಾತ್ಮದ ವಿಚಾರ ಬರೆದ ನಂತರ ಅವರು ಭಾಳಷ್ಟು ಬರೆದ ನಂತರ ನಮಗೆ ಓದ್ಲಿಕ್ಕೆ ಮನಸ್ಸಾಗಲ್ತು. ಮತ್ತು ಓದಲಾರ್ದ ಬಹಳಷ್ಟು ಆಧ್ಯಾತ್ಮ ವಿಚಾರಗಳು ತಿಳಿತೇವೆ. ಹೆಂಗೆ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಅವರಂತಾರ शिकल्याविना शहाणपणा आले, ऐकल्याविना कळले, हे नाही देखले आणि ऐकले ಭೂಮಂಡಳಿ ಅಂತ ಸಮರ್ಥ ದಾಸೋದ್ಯಾಗ ಅಂತಾರ. ನಾ ಕಲೀಲಾರ್ದ ನನಗೆ ತಿಳಿತು, ಕೇಳಲಾರ್ದ ಎಲ್ಲ ಗೊತ್ತಾಯ್ತು ಅನ್ನೋದು ಎಂದ್ರೆ ಸಾಧ್ಯದನ್ನು ಕಲಿಯಬೇಕು, ಓದಬೇಕು. ಅದಕ್ಕೆ ಅವ್ರಂದ್ರು 20 ದಶಕ ದೋನಸೆ ಸಮಾಸ, ಸಾಧಕೆ ಪಹಾವೆ ಸಾವಕಾಶ, ವಿವರತಾ ವಿಶೇಷ ವಿಶೇಷ ಕಳೋಲಾಗೆ. ಎಂಥ ಉಪಕಾರ ಮಾಡ್ಯಾರ. ಈ ಉಪಕಾರದ ಸ್ಮರಣೆಯನ್ನು ಇನ್ನು 3 ದಿವಸ ಇಲ್ಲಿ ಅತಾಲಟ್ಟೆ ಕ್ಷೇತ್ರದೊಳಗೆ ಮಾಡೋದದ. 3 ದಿವಸ ಈ ಕ್ಷೇತ್ರ ದಿವ್ಯ ಕ್ಷೇತ್ರ ಇದು. ಯಾಕಂದ್ರೆ ಯಾವಾಗ ಬದ್ಧತ್ವ ಗರಿಷ್ಠ ಮಟ್ಟಕ್ಕೆ ಹೋಗಿ ಮುಟ್ತದ ಆವಾಗ ಪರಿವರ್ತನೆ ಶುರು ಆಗ್ತದೆ. ಯಾವಾಗಲಿ ಈಗ ಒಂದು ನಾವು ಗುಡ್ಡ ಏರಬೇಕಾದ್ರೆ ಎಲ್ಲಿ ತನಕ ನಾವು ತುದಿ ತನಕ ಹೋಗೋದಿಲ್ಲ,
ಅಲ್ಲಿ ತನಕ ನಮಗೆ ತಳಿಗಿಳಿದು ಬರುವುದಿಲ್ಲ. ಹಂಗೆ ಗರಿಷ್ಠ ಮಟ್ಟದ ಬದ್ಧತೆ ತುಂಬಿದಂಥ ಅಥಾಲಟಿ ಮಹಾರಾಜರು ಕೃಪಾ ಮಾಡಿದರು. ಇಂಥ ಊರಿಗೆ 5 ಕಿಲೋಮೀಟ್ರ್ ಹಸ್ಬಿ ಹಾಕ್ಕೊಂಡು ನಡ್ಕೋತ ಬಂದು ಇವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕಂತೇಳಿ ಮಹಾರಾಜರು ಪಟ್ಟು ಶ್ರಮ ವಿಚಾರ ಮಾಡಿರಿ ನೀವು. 5 ಕಿಲೋಮೀಟ್ರ್ ತೊರವಿಂದ ನಡ್ಕೋತ ಬರೋದು ಮಾದೇವ ಏನು. ಈಗೆಲ್ಲ ನಮಗೆ ಕಾರದ ಎಲ್ಲ ಅದು. ಇಂಥದ್ರಾಗ ಬಂದು ಎಂಥೆಂಥವ್ರು ಕೂಡಿಸ್ಕೊಂಡವ್ರು ಯಾರು ಶಾಣ್ಯಾರಲ್ಲ. ಮತ್ತು ಯಾರ್ಯಾರು ಕೂಡಿಸ್ಕೊಂಡ್ರಲ್ಲ ಅವ್ರು ಶಾಣ್ಯಾರಲ್ಲ, ಅವ್ರೊಂದು ನಮೂನಿ ಹುಮ್ಮರು. ನಮ್ಮದೇ ನಡಿಬೇಕನ್ನುವಂಥ ಒಂದು ಇಂಥ ಹುಮ್ಮತ್ತದಿಂದ ತುಂಬಿದಂಥ ಈ ಭಕ್ತರನ್ನು ಕರ್ಕೊಂಡು ಅವರು ಒಳಗಿನ ಅಂತರಂಗದೊಳಗೆ ತಾವು ಹೋಗಿ ನೆಲೆಸಿದ್ರಲ್ಲ. ಎಂಥ ಉಪಕಾರ ನೋಡ್ರಿ. ಇವತ್ತಿನ ದಿವಸ ಅಥಾಲಟ್ಟಿಯೊಳಗೆ ಹುಟ್ಟಿದ ಕೂಸಿನೊಳಗೆ ಸಮರ್ಥರ ಶ್ರದ್ಧಾ ಅದ ಅಂದ್ರೆ ಮಹಾರಾಜರ ಕೃಪಾ ಹೆಂಗಿರ್ಬೇಕು. ಟೋಪಾರ ಕುಮಾಯೇ ಸಮರ್ಥರಂತಾರ ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡೂನಿದೇನೆ ಅನನ್ಯ ಭಾವೇ ಜೀವೆ ಪ್ರಾಣೆ ಶರೀರತೆ ಹಿ ವೇಚಾವೆ. ಆ ಸದ್ಗುರುನಾಥನ ಸಂತೋಷಕ್ಕಾಗಿ ತಮ್ಮ ಸುಖವನ್ನು ಯಾರು ಬಿಟ್ಟಾರಲ್ಲ ಅವ್ರ ಮನೆಯನ್ನ ಆಳಿನ ಆಳಾಗಿ ಆ ಭಗವಂತ ದುಡ್ದಾನ. ಅಂತ ಭಕ್ತ ಏನಪ್ಪ ಅಂದ್ರೆ ಭಕ್ತಿಯಿಂದ ಪರಮಾರ್ಥದ ವಿಜಯ ಸಾಧಿಸಿದಂಥ ಭಕ್ತರ ಸಂತರ ವಿಚಾರಗಳನ್ನು ಈ 3 ದಿವಸ ನಾವು ಕೇಳೋದದ. ಆಮೇಲೆ ನವವಿಧ ಭಕ್ತಿಗಳು ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. 9 ವಿಧದ ಭಕ್ತಿಗಳ ಮರ್ಮವನ್ನು ತಿಳ್ಕೋಬೇಕಾಗಿದೆ ನಾವು. ಬರೇ ಶ್ರವಣ ಅಲ್ಲಿಲ್ಲ, ಬರೇ ಕೀರ್ತನ ಅಲ್ಲಿಲ್ಲ, ಬರೇ ಪಾದಸೇವನ ಅಲ್ಲಿಲ್ಲ, ಬರೇ ಅರ್ಚನ ಅಲ್ಲಿಲ್ಲ. ಅದರ ಮುಂದೆ ಭಕ್ತಿ ಸೇರ್ಸ್ಯಾರ ನೋಡ್ರಿ. ಅಂದರೆ ಇವು 9 ವಿಧದಿಂದ ಭಗವಂತನನ್ನು ನೀನು ಆರಾಧನೆ ಮಾಡ್ತಿಲ್ಲ, ಅದರೊಳಗೆ ನಿನ್ನ ಪ್ರೇಮ ಯಾವ ಪ್ರಕಾರ ತುಂಬಬೇಕು ಅನ್ನುವಂಥ ವಿಚಾರವನ್ನು ಈ 3 ದಿವಸ ನಾವು ನೀವೆಲ್ಲ ಶ್ರವಣ ಮಾಡೋದು. 9 ವಿಧದ ಮೊದಲು ಶ್ರವಣ ಹೆಂಗೆ ಮಾಡಬೇಕು, ಆಮೇಲೆ ಕೀರ್ತನ ಅಂದರೆ ಏನು, ವಿಷ್ಣು ಸ್ಮರಣ ಅಂದರೆ ಏನು, ಪಾದಸೇವನ ಅಂದರೆ ಏನು, ಅರ್ಚನ ಭಕ್ತಿ ಹೆಂಗೆ ಮಾಡಬೇಕು, ಇವೆಲ್ಲ ನವವಿಧ ಭಕ್ತಿಗಳ ಒಂದು ನಮಗೆ ಮರ್ಮ ತಿಳಿತು ಅಂದ್ರೆ ಸಮರ್ಥರಂತಾರ ಜೇತೆ ನವವಿಧ ಭಜನ ತೇತೆ ಪ್ರತಿಷ್ಠಿಲೆಯ ಸಾಧನ ತೋ ಸದ್ಗುರುಚೆ ಮುಖ್ಯ ಲಕ್ಷಣವು ಶ್ರೋತಿ ಒಳಕಾವೆ. ಸದ್ಗುರುಗಳಂದ್ರೆ ಯಾರಂತ ತಿಳ್ಕೊರಿ ನೀವು. ಎಲ್ಲಿ 9 ವಿಧದ ಭಕ್ತಿಗಳನ್ನು ನಡೆಸ್ಲಿಕ್ಕತ್ತಾರ, ಸ್ವತಃ ಸದ್ಗುರುಗಳು ಮಾಡ್ಲಿಕ್ಕತ್ತಾರ, ಅಲ್ಲಿ ಮಾತ್ರ ಅವರು ಮಾತ್ರ ಸದ್ಗುರುಗಳು ಅಂತ ತಿಳ್ಕೊರಿ. ಅಂಥ ಮಹಾನ್ ಸದ್ಗುರುಗಳಿಗೆ ಅಂಥ ಒಂದು ಶ್ರೇಷ್ಠ ಸದ್ಗುರುಗಳ ಶಿಷ್ಯರು ನಾವೆಲ್ಲ ಈ 3 ದಿವಸ ಆ 9 ವಿಧದ ಭಕ್ತಿಗಳ ಬಗ್ಗೆ ನಾವು ತಿಳ್ಕೋಬೇಕು. ಮುಖ್ಯ ಉಪದೇಶ ಚೇ ನಿಶ್ಚಯೋ, ಸಾಯುಜ್ಯ ಮುಕ್ತಿ ಚ ನಿಶ್ಚಯೋ, ಮೋಕ್ಷ ಪ್ರಾಪ್ತಿ ಚ ನಿಶ್ಚಯೋ ಬೋಲಿಲ್ಲ ಆಸೆ. ಉಪದೇಶ ಅಂದರೆ ಯಾವುದು? ಸದ್ಗುರುಗಳು ಮಾಡುವಂಥ ಉಪದೇಶದ ಒಂದು ವಿಶೇಷತೆ ಏನದ? ಒಂದೇದ್ದು ಸಾಯುಜ್ಯ ಮುಕ್ತಿ ಅಂದರೆ 4 ಮುಕ್ತಿಯೊಳಗೆ ಸಾಯುಜ್ಯ ಮುಕ್ತಿಯೇ ಶ್ರೇಷ್ಠ ಅಂತನ್ನುವಂಥದ್ದು ಎದಕ್ಕೆ ಅನ್ನುವಂಥದ್ದು ತಿಳ್ಕೋದು. ಸಾಯುಜ್ಯ ಮುಕ್ತಿ ಚ ನಿಶ್ಚಯೋ, ಮೋಕ್ಷ ಪ್ರಾಪ್ತಿ ಚ ನಿಶ್ಚಯೋ ಬೋಲಿಲ್ಲ. ಮೋಕ್ಷ ಅಂದ್ರೆ ಏನು, ಅದರ ಪ್ರಾಪ್ತಿ ಆಗಬೇಕಾದ್ರೆ ಸಾಧಕನಂತಲ್ಲಿ ಎಷ್ಟು ತಯಾರಿ ಇರಬೇಕು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋದದ. ಇಂಥ ಎಲ್ಲ ಏನಪ್ಪ ಅಂದ್ರೆ ಅನುಕೂಲ ಮಾಡಿ ಎದಕ್ಕೆ ಮಾಡಿಕೊಟ್ರಂದ್ರೆ ಯಾವಾಗಲೂ ನಾವು ಆನಂದರು. ವಾಡವಾಯ ಸುಖ ಭಕ್ತಿ ಭಾವ ಧರ್ಮ, ವಾಡವಾಯ ಸುಖ ಭಕ್ತಿ ಭಾವ ಧರ್ಮ, ಕುಳಾಚಾರ ನಾಮ ವಿಠೋಬಾತೆ. ಇಷ್ಟೆಲ್ಲ ಯಾಕೆ ನಮಗೆ ಸಂಗ್ರಹ ಮಾಡಿಕೊಟ್ರಂದ್ರ ವಾಡವಾಯ ಸುಖ, ನಿಜ ಸುಖ ನಮ್ಮ ಒಳಗೆ ಉತ್ಪನ್ನ ಆಗ್ಬೇಕು. ಅದು ನಿಜ ಸುಖ, ಅದು ಹೆಚ್ಚಾಗಬೇಕು. ಇವತ್ತಿದ್ದಷ್ಟೇ ಸುಖ ಇರಬಾರ್ದು, ಅದು ಹೆಚ್ಚಾಗಬೇಕು. ವಾಡವಾಯ ಸುಖ ಭಕ್ತಿ ಭಾವ आणि ಧರ್ಮ, ಭಕ್ತಿ ಭಾವ ಧರ್ಮ, ಕುಳಾಚಾರ ನಾಮ ವಿಠೋಬಾಚೆ. ನಾಮಸ್ಮರಣೆ ನಿಮ್ಮದು ಕುಲದ ಆಚಾರ ಆಗ್ಬೇಕಂತಾರ ಅವರು. ಸಮರ್ಥರು ಕೊಟ್ಟಂತ ನಾಮ ಹೆಂಗಾಗ್ಬೇಕಂದ್ರೆ ನಮ್ಮದು ಕುಲಾಚಾರ. ನಮ್ಮ ಕುಲ ಏನಪ್ಪ ಅಂದ್ರೆ ನಾಮಸ್ಮರಣೆಯುವಂಥ ಕುಲ. ಅದು ಅಂಥ ಒಂದು ಕುಲದ ರಾಜ ಯಾರು? ಸದ್ಗುರುನಾಥ್.
गुरु हा संत कुळीचा राजा, गुरु हा संत कुळीचा राजा. गुरु हा प्राण विसावा माझा, गुरुविन देव नाही तुझा, पाहता नाही त्रैलोकी. गुरु हा संत कुळी ಅಂತ ನನ್ನೆಲ್ಲರ ಬಂದ ಕುಲದ ರಾಜ ಯಾರಂದ್ರೆ ಸದ್ಗುರುನಾಥ. गुरु हा सत्यालागी साय, गुरु हा साधकासी माय, गुरु हा कामधेनु घाय भक्ता गरी दुबतसे. गुरु हा भक्तीचे मंडन, गुरु हा काळाचे दंडन, गुरु हा पापाचे खंडन, नाना परिपापाचे. गुरु हा वैराग्याचे मूळ, गुरु हा परब्रह्म केवळ, गुरु हा धा कवी तात्काळ, घाटे लिंग देहाचे. गुरु हा गुरु हा झाली ज्ञानांजन, सौभाग्या देऊन. गुरु हा संत कुळेचा, गुरु हा ಕಾಯಾಕಾಶಿ ಗುರು ಉಪದೇಶಿ. ಈ ಶರೀರವನ್ನು ಕಾಶಿಯನ್ನಾಗಿ ಮಾಡಿಬಿಟ್ರು, ಕಾಶಿ ಕ್ಷೇತ್ರವನ್ನಾಗಿ ಮಾಡಿಬಿಟ್ರು. ಹೆಂಗ್ ಮಾಡಿದ್ರು? ಉಪದೇಶ ಕೊಟ್ಟು ಮಾಡಿದ್ರು. ಕಾಯಾಕಾಶಿ ಗುರು ಉಪದೇಶಿ, ತಾರಕ ಮಂತ್ರ ದಿಲ ಅಮ್ಹಾಸಿ. ಭವತಾರಕ ಮಂತ್ರವನ್ನು ನಮಗೆ ನೀಡಿದ್ರಲ್ಲ, ತಾರಕ ಮಂತ್ರ ದಿಲ ಅಮ್ಹಾಸಿ. ಪಾಪ ವಿಠ್ಠಲರ ಕುಮಾಯೇತಿ, ವಿಠ್ಠಲ ವಿನವಿ ಗುರು ಚರಣ. ಹೌದ, ಹಾಕ್ತಾಳ. ವಿಠ್ಠಲ ವಿನವಿ. ಈ ವಿಠ್ಠಲ ಯಾರು ಗೊತ್ತ ನಿಮಗೆ? ಜ್ಞಾನೇಶ್ವರ ಮಾವುಲಿ ಅವರು ತಂದಿ. ವಿಠ್ಠಲ ಪಂತ್ರ ಏನಿದ್ದಾರಲ್ಲ ಅವರು ವಿನಂತಿ ಮಾಡ್ಕೊತಾರೆ, ಪಾಪ ವಿಠ್ಠಲ ರಕುಮಾಯಿಸಿ, ವಿಠ್ಠಲ ವಿನವಿ ಗುರುಚರಣಿ. ಆ ರಾಮಾನಂದ ಸಾಗರ ಗುರುಗಳ ಚರಣಕ್ಕೆ ಎರಗಿ ಹೇಳ್ತಾರ, ಆ ಗುರು ಹಾ ಸಂತ ಕುಳೀಚ ರಾಜ, ಗುರು ಹಾ ಸಂತ ಕುಳಿ. ಇಂಥ ಸಂತಕುಳಿ ನಮ್ಮ ಕುಲದ ರಾಜ ಇರುವಂತಹ ಸದ್ಗುರುನಾಥನ ವರ್ಣನೆಯನ್ನು, ಅವನ ಜೀವನವನ್ನು, ಅವನ ಸ್ವರೂಪವನ್ನು, ಅವರು ಮಾಡಿದಂಥ ಉಪಕಾರವನ್ನು ಈ 3 ದಿವಸ ಈ ಅತಾಲಟ್ಟಿ ಸತ್ತದಾಗ ಚರ್ಚೆ ಮಾಡೋದದ. ಅದಕ್ಕೆ ನೀವುಗಳೆಲ್ಲ ಈ 3 ದಿವಸ ನಮ್ಮನ್ನು ನಾವು ಮರ್ತ ಶ್ರವಣ ಮಾಡಿ 9 ವಿಧದ ಭಕ್ತಿ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ಇದ್ರಾಗ ಇದು ಆದೇವಂದ್ರೆ ಸದ್ಗುರುನಾಥ ನಿಜವಾಗಿ ಹೆಂಗಿದ್ದಾನ ಅಂತನ್ನುವಂಥದ್ದು ಗೊತ್ತಾಗ್ತದೆ. ಹೆಂಗಿದ್ದಾನಂದ್ರೆ, ಹರೇ ತುಕಾಮಣೆ ಗುಣ ಚಂದನಾಚೆ ಅಂಗಿ, ತುಕಾಮಣೆ ಗುಣ ಚಂದನ. तैसे तुम्ही जगी संत जन, ತೈಸೆ ತುಮಿ ಜಗಿ ಸಂತ ಜನ. ನೀವು ಹೆಂಗಿದ್ದೀರಪ್ಪ ಅಂದ್ರೆ ಚಂದನದ ಗಿಡ ಇದ್ದಂಗಿದ್ದೀರಂತ. ಸದ್ಗುರುಗಳನ್ನ ಸಂತರನ್ನ ತುಕೊಬ್ಬಾರ್ಯಾರಂತಾರೆ, ನೀವು ಸಾಮಾನ್ಯ ಅಲ್ಲ, ಚಂದನದ ಗಿಡ. ಯಾಕಂದ್ರೆ ಚಂದನದ ಗಿಡದ ಬಗ್ಗೆ ಮಗ್ಗಲು ಭಾರಿ ಗಿಡ ಇದ್ರು ಸಹಿತ ಅದು ಚಂದನದ ಗತನೆ ವಾಸ ಮಾಡ್ತದೆ.
ನಮ್ಮಂತ ನಾವೆಲ್ಲ ಬಾರಿಗಳಾಯ್ತಂಗ ಕೆಟ್ಟ ಕಂಚಿ ನಾವು ಅಂಥವ್ರು ತಮ್ಮ ಜೊತೆ ನಮ್ಮನ್ನ ಏನು ಅಪ್ಕೊಂಡ್ರಲ್ಲ, ನಾವು ಇವತ್ತಿನ ದಿವಸ ಚಂದನದ ಗತೆ ನಾರ್ಲಿಕ್ಕತ್ತೇವು. ಮೂಸಿ ನೋಡ್ಕೋಬ್ಯಾಡ್ರಿ. ಚಂದನದ ಗತೆ ನಮ್ಮನ್ನು ಹೊರಗೆ ಸಮಾಜದಾಗ ನಮ್ಮನ್ನು ಚಂದನದ ಗಿಡಕ್ಕೆ ಎಷ್ಟು ಮಹತ್ವ ಅದಲ್ಲ ಅಷ್ಟು ಮಹತ್ವ ಕೊಟ್ಟು ನೋಡ್ತಾರೆ. ಯಾಕೆ? ಮಹಾರಾಜರು ನಮಗೆ ಸಿಕ್ಕರಂತ. ತುका म्हणे गुण चंदनाचे अंगी, तुका म्हणे गुण चंदन. तैसे तुम्ही जगी संत जन, संत जन, संत जन. तैसे तुम्ही जगी संत जन, तैसे तुम्ही जगी संत जन, संत जन तुम्ही संत जन. अवतार तो मानराया, अवतार तो उद्धराय जन महादोषी, उद्धराय जन महादोषी, महादोषी, महादोषी. अवतार तो मानराया, अवतार तो मानराया. विश्वावित अकुळा माझ्या चकळा हरीचा वाचा. कल्पनेची बाधा न हो कोण काळे, ही संत मंडळी सुखी असो. अहंकाराच्या वारा न लागो रासा, माझा विठ्ठुदासा भाविक. नामा म्हणे तया असावे कल्याण, जानकी निधान पा गोपार कुमाये.